ನೋಡ್ರಿ ಇದಕ್ಕೆ ಎಲ್ಲಿಗೆ ಟೀ ಫ್ಯಾಕ್ಟ್ರಿಗೆ ಹೋಗಲಿಲ್ಲ, ಸ್ಕಿಪ್ ಆಯಿತು. ಯಾಕೆ ಅಂತಂದರೆ ಅವರಿಗೆ ಹೇಳಿದೆ ಬೇಕಾದರೆ ಹೋಗಿ, ಇಲ್ಲ ಬೇಡ ಅಂದರೆ ಬಿಡಿ ಅಂದೆ. ಬೇಡ ಅಂದರು. ಓಕೆ, ಅಲ್ಲೇನಿಲ್ಲ, ಟೀ ಹೇಗೆ ತಯಾರಾಗುತ್ತೆ ಅಂತ ಹೇಳ್ಬಿಟ್ಟು ಲೈವ್ ಆಗಿ ಮ್ಯೂಸಿಯಂ ಥರ ಮಾಡಿದ್ದಾರೆ. ಮೇಲೆ ಟೀ ಪುಡಿ ಆಗುತ್ತೆ, ಕೆಳಗಡೆ ಶಾಪಿಂಗ್ ಇದೆ. ಆಯಿತಾ, ಮಾರ್ಕೆಟ್ ಫುಲ್ಲು ಟೀ ಪೌಡ್ರು, ಕಾಫಿ ಪೌಡ್ರು, ಊಟಿ ಚಾಕ್ಲೇಟು ಪ್ರತಿಯೊಂದು ಬೇಕೆಂದರೆ ಅಲ್ಲಿ ಟೀ ಫ್ಯಾಕ್ಟ್ರಿ ಹತ್ರ ಸಿಗುತ್ತೆ. ಅಲ್ಲೂ ಸಿಗುತ್ತೆ, ಎಲ್ಲ ಕಡೆಯೂ ಸಿಗುತ್ತೆ. ಎಲ್ಲಿ ಬೇಕಾದ್ರು ತಗೋಬೋದು, ಅವ್ರವ್ರ ಇಷ್ಟ, ಬಿಟ್ಟಕ್ಕೆ ಹೋಗಲಿ. ಅಲ್ಲಿಂದ ಬಂದು ಸೀದಾ ನಾವೀಗ ಬೋಟ್ ಹೌಸಿಗೆ ಬಂದ್ವಿ. ಬೋಟ್ ಹೌಸಲ್ಲಿ ಈಗ ನಾನು ಬೋಟ್ ಹೌಸ್ ಪಾರ್ಕಿಂಗ್ ಹತ್ರ ಇದ್ದೀನಿ. ನೋಡೋಣ ಬೋಟ್ ಹೌಸಲ್ಲಿ ಏನಿದೆ ಒಳಗಡೆ ಹೇಳ್ತೀನಿ ನಿಮಗೆ. ನೋಡ್ರಿ, ಇದೇ ಬೋಟ್ ಹೌಸ್ ಎಂಟ್ರೆನ್ಸು. ಕಂಪ್ಲೀಟು ಬೋಟ್ ಹೌಸ್ ಎಂಟ್ರೆನ್ಸಲ್ಲಿ ಪಾರ್ಕಿಂಗ್ ದೊಡ್ಡದಾಗಿದೆ, ಪರವಾಗಿಲ್ಲ. ಆಮೇಲೆ ಈಗ ಮರಗಳೆಲ್ಲ ಕಟ್ ಮಾಡ್ತಾಯಿದ್ದಾರೆ ನೋಡ್ರಿ. ಫುಲ್ಲು ಡೆವಲಪಿಂಗ್ ಆಗ್ತಾಯಿದೆ ಊಟಿ. ಅದನ್ನು ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ, ಅಲ್ಲಿ ಯಾವುದೋ ಒಂದು ಹೊಸದಾಗಿ ಏನೋ ಮಾಡ್ತಾಯಿದ್ದಾರೆ. ಯಾಕಂದರೆ ಭಾಳ ಚೇಂಜ್ ಆಗ್ತಾಯಿದೆ, ಬರ್ತಾ ಬರ್ತಾ ಜನನೂ ಜಾಸ್ತಿ ಟೂರಿಸಮ್ ಬರ್ತಾ ಇರೋದ್ರಿಂದ ಡೆವಲಪ್ ಅಂತೂ ಸಿಕ್ಕಾಬಟ್ಟೆ ಆಗ್ತಾಯಿದೆ. ನೋಡೋಣ ಎಂಟ್ರಿ ಟಿಕೆಟ್ ಎಷ್ಟಿದೆ ನೋಡ್ಬಿಟ್ಟು ಒಳಗಡೆ ಏನಿದೆ ನೋಡ್ಕೊಂಬಂದು ಒಂದು ಕಾಫಿನೋ ಅಥವಾ ಟೀನೋ ಕುಡಿಯೋಣ. ಟಿಕೆಟು ಇಲ್ಲೇ ಅನಿಸುತ್ತೆ. ನೋಡ್ರಿ, ಟಿಕೆಟ್ ತೊಗೊಂಡೆ 25 ರೂಪಾಯಿ. ಚೇಂಜ್ ಕೊಡಬೇಕು, ಚೇಂಜ್ ಇದ್ದರೆ, ಇಲ್ಲಾಂದರೆ ಎಲ್ಲ ಕಡೆ ಸ್ಕ್ಯಾನರ್ ಇದೆ. ನಾವು ಇದು ಒಳಗಡೆ ಎಂಟ್ರಿಗೆ ಹೋಗಬೇಕು ಬೋಟ್ ಹೌಸ್ ಕಡೆಗೆ. ಪಕ್ಕದಲ್ಲೇ ಕಾಣ್ತಾ ಇದೆ ನೋಡ್ರಿ, ಇದೆ ಊಟಿ ಲೇಕು. ನೋಡೋಣ ಏನೇನಿದೆ ಒಳಗಡೆ ತೋರ್ಸೋಕ್ಕಾದಷ್ಟು ಎಲ್ಲನೂ ಪ್ರಯತ್ನ ಪಡ್ತೀನಿ. ನವ ಜೋಡಿಗಳು ಬಂದರೆ ಇಲ್ಲಿ ಪೆಡಲ್ ಬೋಟ್ ತಗೊಂಡು ಆರಾಮಾಗೆ ಗಂಟೆಗಟ್ಟಲೆ ಇರ್ಬೋದು. ನೋಡ್ರಿ, ಅಲ್ಲೇ ಫೋಟೋಶೂಟಿಗೆ ರೆಡಿ ಆದರು. ಆಮೇಲೆ ನವ ಜೋಡಿಗಳು ಬಂದರೆ ಇಲ್ಲಿ ಹಾಯ್ ಹಾಯ್ ಎಲ್ಲರೂ ಫೋಟೋಶೂಟು. ನೋಡಿ ಇಲ್ಲಿ ಮಕ್ಕಳು ಕುಣಿತವ್ರೆ, ಇವ್ರಿಗೇನೋ ಒಂಥರ ಬೇರೆ. ಚೋಟೋ, ಏಯ್ ಚೋಟೋ, ಇದರ ದಿಕ್ಕು ಆಯ್ಕರು. ನೋಡ್ರಿ ಅವ್ರ ಆಟ ನೋಡ್ರಿ ಹೆಂಗಿದೆ. ಮಕ್ಕಳು ನೋಡ್ಲಿಕ್ಕೆ ಚಂದ್ರ, ಆಮೇಲೆ ಮಕ್ಕಳು ಮಾಡ್ಲಿಕ್ಕೂ ಭಾಳ ಖುಷಿ ಆಗುತ್ತೆ ನೋಡಿ. ಸುಮ್ಮನೆ ತಮಾಷೆಗೆ ಹೇಳಿದೆ. ನೋಡ್ರಿ ಅಂತ 100 ಸರಿ ಹೇಳ್ತೀನಿ. ನೋಡ್ರಿ ಯಾಕಂದರೆ ನೋಡೋಕ್ಕೋಸ್ಕರನೇ ನಾವು ಮಾಡ್ತಾ ಇರೋದಲ್ವಾ. ನೋಡಿ, ಎಲ್ಲ ದೂರದಿಂದ ಬಂದಿರ್ತಾರೆ, ಯಾವ್ಯಾವ ಸ್ಟೇಟರು ಇರ್ತಾರೆ, ನಮ್ಮ ಕರ್ನಾಟಕದವರು ಇರ್ತಾರೆ, ಎಲ್ಲ ಸ್ಟೇಟ್ನವರು ಬರ್ತಾರೆ ಇಲ್ಲಿಗೆ. ಲೇಕು ಕ್ಲೀನಾಗಿದೆ, ವಾಟ್ರು. ನೋಡಿ ನಮ್ಮ ಬಾಸ್, ಇವ್ರಿಗೆ ಆಲೇ 2 ದಿನಕ್ಕೆ ಸುಸ್ತು ಹೊಡಿದ್ದಾರೆ. ಇವ್ರು ಇನ್ನೂ 6 ದಿನ ಹೆಂಗೆ, ಇನ್ನೂ 5 ದಿನ ಇವ್ರ ಜೊತೆ ಇರಬೇಕು. ಈಗಲೇ ಬೆಳಗ್ಗೆ 8 ಗಂಟೆಗೆ ಎದ್ದೇಳ್ರಂದರೆ 10 ಗಂಟೆಗೆ ಎದ್ದಿದ್ದಾರೆ. ಏನು ಹೇಳೋಣ, ಇವರಿಗೆ ಏನು ತೋರಿಸಲ್ಲ. ತೋರಿಸ್ಬೇಕಂತಾನೆ ನಮಗೆ ಖುಷಿ, ಆದರೆ ಅವರಿಂದನೇ ಅರ್ಧ ಲೇಟು. ಇರಲಿ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡೋಣ. ನೋಡ್ರಿ, ಆರಾಮಾಗಿ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಫ್ಯಾಮಿಲಿ ಬೋಟ್ ತಗೋಬೋದು, ಪೆಡಲ್ ಬೋಟ್ ತಗೋಬೋದು, ಸ್ಪೀಡ್ ಬೋಟ್ ತಗೋಬೋದು. ನೋಡಿ, ಬಾರ್ಡ್ರ್ ಕ್ರಾಸ್ ಮಾಡೋಂಗಿಲ್ಲ, ಬಾರ್ಡ್ರ್ ಹಾಕಿದ್ರಲ್ಲಿ ಮೋಸ್ಟ್ಲಿ ಬಲೆ ಏನಾದರೂ ಬಿಟ್ಟಿರ್ತಾರ, ಮೀನಿಗೆ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ ಊಟಿ ಲೇಕು ನೋಡ್ರಿ. ಮಾತಾಡಿ ನನಗೇನೆ ಗಂಟ್ಲು ವಾಯ್ಸ್ ಹೋಗ್ತಾ ಇದೆ. ಕೋಲ್ಡ್ ಗಾಳಿ ಬೀಸ್ತಿದೆ ಸಿಕ್ಕಾಬಟ್ಟೆ. ನೋಡಿ, ಇಲ್ಲೊಂದು ಸ್ಪೀಡ್ ಬೋಟ್. ಎಂಟ್ರಿ ಟಿಕೆಟೇ ಬೇರೆ, ಬೋಟಿಂಗ್ ಟಿಕೆಟೇ ಬೇರೆ. ಆಯಿತಾ, ನೋಡಿ ನವ ಜೋಡಿಗಳು ಫೋಟೋಶೂಟ್ ಮಾಡ್ತಾಯಿದ್ದಾರೆ. ಹೊಸ್ದಾಗಿ ಮದುವೆ ಆಗೋರು ಮಾತ್ರ ಬಂದರೆ ಮಾತ್ರ ಅದ್ಭುತ.
ಸ್ವರ್ಗಕ್ಕೆ ಅರ್ಧ ಗೇಣು. ಊಟಿ ಹೇಳಿ ಮಾಡಿಸಿದ ಜಾಗ ಕಪಲ್ಸಿಗೆ ಆಯ್ತಾ. ಎಲ್ಲರೂ ಬರ್ಬೋದು, ಅವರೊಬ್ಬರೇ ಅಂತಲ್ಲ, ನೋಡೋ ಆಸಕ್ತಿ ಇರೋರು, ಎಂಜಾಯ್ ಮಾಡೋರು ಎಲ್ಲರೂ ಬರ್ಬೋದು. ಓಕೆನಾ. ನೋಡಿ ಅಲ್ಲೊಂದು ಬೋಟ್ ಫ್ಯಾಮಿಲಿ ಹೋಗ್ತಾ ಇದ್ದಾರೆ. ನೋಡಿದ್ರಲ್ಲ, ಡಾರ್ಜಿಲಿಂಗು, ಕುಲು ಮನಾಲಿ, ಸಿಮ್ಲಾ, ಕಾಶ್ಮೀರ, ಊಟಿ, ತೇಕಡಿ, ಮೂನಾರು, ಏರ್ಕಾಡು, ಆಮೇಲೆ ಕೊಡೈಕೆನಲ್ಲು, ಈ ಥರ ಎಲ್ಲ ಪ್ಲೇಸ್ಗಳು ಆಲ್ಮೋಸ್ಟ್ ಇದೇ ಥರನೇ ಇರುತ್ತೆ, ಬದಲೇನಿರಲ್ಲ. ಸೊ ನೀವು ಒಂದು ಪ್ಲೇಸ್ ನೋಡಿದ್ರೂ ಇಮೇಜ್ ಮಾಡ್ಕೋಬೋದು. ಆದ್ರೂ ಮನುಷ್ಯನಿಗೆ ನೋಡೋ ಆಸೆ ಇರುತ್ತೆ, ಒಂದ್ಸರಿ ನೋಡೋಣ ಅಂತ. ಆಯಿತಾ. ನೀವೆಲ್ಲೋಗಿ ನೋಡಿದ್ರು ಸೇಮು ಇದೇ ಥರನೇ ಇರುತ್ತೆ. ಜಾಗ ಮಾತ್ರ ಚೇಂಜ್ ಇರುತ್ತೆ ಆಯಿತಾ. ಎಲ್ಲ ಹಿಲ್ ಸ್ಟೇಷನ್, ಯಾಕಂದರೆ ಈ ಹಿಲ್ ಸ್ಟೇಷನ್ ಇರೋದ್ರಿಂದನೇ ಇಲ್ಲೆಲ್ಲ ಇಷ್ಟೊಂದು ಸೃಷ್ಟಿ ಆಗುತ್ತೆ. ಯಾಕೆ ಇದನ್ನೆಲ್ಲ ನಮ್ಮ ಬೆಂಗಳೂರಲ್ಲೇ ಮಾಡ್ಬೋದಲ್ವಾ? ಆಗಲ್ಲ, ಸಾಧ್ಯ ಇಲ್ಲ. ಬೆಂಗಳೂರಲ್ಲಿ ಬೇಕಾಗಿದ್ದು ಓನ್ಲಿ ಟ್ರಾಫಿಕ್ಕು, ಆಮೇಲೆ ಜನಸಂಖ್ಯೆ, ಆಮೇಲೆ IT ಬಿಟಿ. ನೋಡಿ ಕಾಣ್ತಾ ಇದೆ ಇಲ್ಲಿ ನನ್ನ ಹಿಂದೆ ಪೆಡಲ್ ಬೋಟು. ಕಪಲ್ಸ್ಗಳು ತಗೊಂಡು ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಇವಾಗ ಕಷ್ಟ ಸುಖ ಮಾತಾಡ್ಕೊಂಡು ಹೋಗ್ಬೋದು, ಗಂಟೆಗಟ್ಟಲೆ ಹೋಗ್ಬೋದು. ಆದರೆ ಅವರಿಗೆ ಇಷ್ಟಂತ ದುಡ್ಡು ಇರುತ್ತೆ. ಇನ್ನು ಎಷ್ಟು ಅವರ್ ತಗೊಳ್ತೀಯೋ ಅದ್ರ ಮೇಲೆ ಡಿಪೆಂಡು. ಬೋಟ್ಗಳು ಯಾವ್ಯಾವ ರೀತಿ ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು ಬಿಸಿಲಿಗೆ ವಿಡಿಯೋ ಮಾಡುವಾಗ ಫೋನೇ ಕಾಣಲ್ಲ, ಸಾರಿ. ನೋಡ್ರಿ ಅಲ್ಲಿ ಎಂಜಾಯ್ಮೆಂಟ್ ನೋಡ್ರಿ. ಬೋಟಲ್ಲಿ ಒಂದು ನವಿಲ್ ಬೋಟ್ ಹೋಗ್ತಾ ಇದೆ, ಅದ್ರ ಪಕ್ಕದಲ್ಲಿ ನಾರ್ಮಲ್ ತೆಪ್ಪ ಥರ ಇರೋದೊಂದು ಹೋಗ್ತಾ ಇದೆ ಆಯಿತಾ. ಎಲ್ಲ ಒಂದು ಸಾರಿ ನೋಡಿ, ಇಲ್ಲಿ ಹೋದ್ರು ಒಂದು ಸಾರಿ ಇಲ್ಲಿಂದ ಹೋದರೆ ನಿಮಗೆ ಬೋಟ್ ಯಾವ ರೀತಿ ಬೇಕಂತ ಹೇಳ್ಬಿಟ್ಟು ನಿಮಗೆ ಚಾಯ್ಸ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಅಲ್ಲೊಂದು ಬರ್ಡ್ಸ್ ಥರ ಇದೆ, ಬರ್ಡ್ಸ್ ಥರ ಬೇಕಾ, ಅದಕ್ಕೆ ಬೇರೆ ರೇಟ್ ಇರುತ್ತೆ. ನಿಮಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ಹೋಗ್ಬೋದು. ನೋಡ್ರಿ ಈ ಥರ ಇದೆ, ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇದು ಬರ್ಡ್ಸ್ ಬೋಟ್ ಆಯಿತಾ. ಇಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು. ತೊಗೊಂಡೋದ್ರೆ ನಮಗೆ ಬೋಟ್ಗಳು ಕೊಡ್ತಾರೆ. ತಮಿಳ್ನಾಡು ಗೌರ್ಮೆಂಟ್ ಎಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದೆ ನೋಡ್ರಿ.